ಹೃದಯ, ಮೆದುಳು, ರಕ್ತನಾಳಗಳ ಆರೋಗ್ಯಕ್ಕೆ ಸೇಬು ಅತ್ಯಂತ ಉಪಯುಕ್ತ. ಪ್ರತಿದಿನ ಒಂದು ಆಪಲ್ ತಿಂದ್ರೆ ಕಾಯಿಲೆಗಳನ್ನ ದೂರ ಇಡಬಹುದು ಎಂಬ ಮಾತು ಅಕ್ಷರಶಃ ಸತ್ಯ. ಆ ನಿಟ್ಟಿನಲ್ಲಿ ಸೇಬಿನ ಬಗೆಬಗೆಯ ಹೆಲ್ತ್ ಬೆನಿಫಿಟ್ಸ್ ವಿವರ ಇಲ್ಲಿದೆ. ಸೇಬು ಅತಿ ಹೆಚ್ಚು ಪ್ರಯೋಜನಕಾರಿ ಹಣ್ಣು. ಎಲ್ಲರೂ ಇಷ್ಟಪಡುವ ಈ ಆಪಲ್ ಆರೋಗ್ಯಕ್ಕೂ ಆಯುರ್ವೇದ. ರೋಗಿಗೆ ಡಾಕ್ಟರ್ ಮೊದಲು ಸಜೆಸ್ಟ್ ಮಾಡೋ ಹಣ್ಣು ಆಪಲ್. ಯಾರೇ ಆಗಲಿ ನಿಯಮಿತವಾದ ಆಪಲ್ ತಿಂತಾ ಇದ್ದರೆ ಮೊದಲು ಅವರ ದೇಹದ ಹೃದಯ ರಕ್ತನಾಳದ ಕಾಯಿಲೆಗಳಿಂದ ಮುಕ್ತಿ ಪಡಿತಾರೆ. ಸೇಬಿನಲ್ಲಿ ಇರುವಂತಹ ಫೈಬರ್ಗಳು ಕರಗಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡುತ್ತವೆ. ಸೇಬು ಹಣ್ಣುಗಳು ಪಾಲಿಫಿನಾಲ್ನಿಂದ ಸಮೃದ್ಧವಾಗಿವೆ. ರಕ್ತದೊತ್ತಡವನ್ನ ಕಡಿಮೆ ಮಾಡುವ ಗುಣ ಕೂಡ ಸೇಬಿನಲ್ಲಿ ಇರ್ತದೆ. ಹೃದಯದ ಆರೋಗ್ಯ ಕಾಪಾಡುವಲ್ಲಿ ಮೊದಲ ಹಣ್ಣು ಸೇಬು. ಹೌದು, ಆಪಲ್ ಹೃದಯವನ್ನ ಹೇಗೆ ಕಾಪಾಡುತ್ತದೆ ಎಂದರೆ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅಂಶಗಳನ್ನು ಕಡಿಮೆ ಮಾಡಿ ಉತ್ತಮ ಗುಣಮಟ್ಟದ ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತೆ. ಇದರಿಂದ ಹೃದಯದ ಕಾಯಿಲೆಗಳನ್ನು ದೂರ ಮಾಡುತ್ತೆ. ಅಲ್ಲದೆ ಉತ್ತಮ ಪ್ರಮಾಣದ ಕರಗುವ ನಾರು ಹಾಗೂ ಪಾಲಿಫಿನಾಲ್ ಆಂಟಿ ಆಕ್ಸಿಡೆಂಟ್ಗಳು ಸೇಬಿನಲ್ಲಿದ್ದು ಇದು ಹೃದಯದ ಆರೋಗ್ಯವನ್ನ ಉತ್ತಮವಾಗಿರಿಸುತ್ತೆ. ನಿರಂತರ ರಕ್ತದ ಒತ್ತಡವನ್ನ ಕಡಿಮೆಗೊಳಿಸುತ್ತೆ. ಸೇಬಿನಲ್ಲಿನ ಸಸ್ಯಜನ್ಯ ಅಂಶಗಳು ಕ್ಯಾನ್ಸರ್ ವಿರೋಧಿಯಾಗಿ ವರ್ತನೆ ಮಾಡ್ತವೆ. ಆಂಟಿ ಆಕ್ಸಿಡೆಂಟ್ ಮತ್ತು ಫೈಟೋನ್ಯೂಟ್ರಿಯೆಂಟ್ಗಳು ಕರಳು ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಅನ್ನ ದೂರ ಮಾಡ್ತವೆ. ನಿತ್ಯ ಒಂದು ಆಪಲ್ ತಿಂದ್ರೆ ನಿಮಗೆ 20% ಕರುಳಿನ ಕ್ಯಾನ್ಸರ್ ಅಪಾಯ ಕಡಿಮೆ ಆಗುತ್ತೆ. ಇದರ ಜೊತೆಗೆ ಮಹಿಳೆಯರಿಗೆ ಸ್ತನದ ಕ್ಯಾನ್ಸರ್ ಅಪಾಯ 18% ಕಡಿಮೆ ಆಗಲಿದೆ. ಆಪಲ್ ನಿತ್ಯ ಸೇವನೆಯಿಂದ ಜನರ ಸಾವಿನ ಪ್ರಮಾಣವು ಕಡಿಮೆ ಆಗುತ್ತೆ ಅಂತ ಅಧ್ಯಯನಗಳು ಹೇಳುತ್ತವೆ. ಹೇಗೆಂದ್ರೆ ಮಹಿಳೆಯರು ನಿತ್ಯ ಸೇಬು ತಿಂದ್ರೆ ಹೃದಯ ಕಾಯಿಲೆಯಿಂದ ಸಾವಿನ ಪ್ರಮಾಣ 43% ಕಡಿಮೆ ಆಗುತ್ತೆ. ಇದೇ ಪುರುಷರಲ್ಲಿ ಹೃದಯ ಕಾಯಿಲೆಯಿಂದ ಸಾವಿನ ಪ್ರಮಾಣ 19% ಕಡಿಮೆ ಆಗಲಿದೆ. ಸೇಬಿನ ರಸ ಮೆದುಳಿನ ಆರೋಗ್ಯ ಹೆಚ್ಚಿಸುತ್ತೆ. ಆಪಲ್ನಲ್ಲಿ ಆಂಟಿ ಆಕ್ಸಿಡೆಂಟ್ಗಳಲ್ಲಿ ಒಂದಾದ ಕ್ವೆಸರ್ಟಿನ್ ನ್ಯೂರಾನ್ಗಳಲ್ಲಿ ಉರಿಯೂತ ಮತ್ತು ಆಕ್ಸಿಡೀಕರಣದಿಂದ ಎದುರಾಗುವ ಜೀವಕೋಶಗಳ ಸಾವನ್ನ ಕಡಿಮೆ ಮಾಡುತ್ತೆ. ಸೇಬಿನ ರಸವನ್ನ ಸೇವಿಸುವ ಮೂಲಕ ಮೆದುಳಿನಲ್ಲಿ ಅಸಿಟೈಲ್ ಕೊಲೈನ್ ಎಂಬ ನ್ಯೂರೋ ಟ್ರಾನ್ಸ್ಮಿಟರ್ ಉತ್ಪಾದನೆ ಹೆಚ್ಚಾಗುತ್ತೆ. ಇದರ ಮೂಲಕ ಮೆದುಳಿನಲ್ಲಿ ಸ್ಮರಣ ಶಕ್ತಿ ಹೆಚ್ಚಾಗುತ್ತೆ. ಜೊತೆಗೆ ಬುದ್ಧಿಮಾಂದ್ಯತೆಯ ಸಾಮಾನ್ಯ ರೂಪವಾದ ಅಲ್ಝೀಮರ್ಸ್ ಕಾಯಿಲೆಯೂ ಕೂಡ ದೂರ ಆಗುತ್ತೆ. ಹೀಗಾಗಿ ಪ್ರತಿಯೊಬ್ಬರು ನಿಯಮಿತವಾಗಿ ಸೇಬು ತಿನ್ನೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.